ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಅರೆಬೆತ್ತಲೆ ಮೆರವಣಿಗೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಅದರಲ್ಲೂ ಮಾದಿಗ ಅಥವಾ ಮಾದರ ಸಮಾಜವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಮತ್ತು ಶಿಕ್ಷಣ ಕ್ಷೇತ್ರದ ಮೀಸಲಾತಿಯಲ್ಲಿ ಅವಕಾಶ ವಂಚಿತ ಬಹುಸಂಖ್ಯಾತರಾಗಿರುವುದು ಸರ್ಕಾರದ ಅಂಕಿಅಂಶಗಳು, ಎಲ್ಜಿ ಹಾವನೂರು ಆಯೋಗದ ವರದಿಯ ಅಂಕಿಅಂಶಗಳು ಮತ್ತು ನಿವೃತ್ತ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವಸ್ತುನಿಷ್ಠ ವರದಿಯಿಂದ ದೃಢಪಟ್ಟಿರುವುದು ಸ್ಪಷ್ಟ ಎಂದು ದಲಿತ ಮುಖಂಡ ಗದ್ದಿಕೇರಿ ದೊಡ್ಡಬಸಪ್ಪ ತಿಳಿಸಿದರು. ಪಟ್ಟಣದ ರಾಮನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ಆಡಳಿತ ಸೌಧದವರೆಗೆ ಮೆರವಣಿಗೆ ನಡೆಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಗದ್ದಿಕೇರಿ ದೊಡ್ಡಬಸಪ್ಪ ಮಾತನಾಡಿದರು. ಸಮಾಜದಲ್ಲಿ ತುಳಿತಕ್ಕೊಳಪಟ್ಟ ನಿರಂತರ ಶೋಷಣೆಗೊಳಗಾದ ಶೋಚನೀಯ ಸ್ಥಿತಿಯಲ್ಲಿರುವ ಮಾದಿಗ ಸಮಾಜವು ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿನ ನ್ಯಾಯಬದ್ಧ, ಸಂವಿಧಾನಬದ್ಧ ಹಾಗೂ ಕಾನೂನುಬದ್ಧ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮೀಸಲಾತಿಯಿಂದ ಅವಕಾಶ ವಂಚಿತರಾಗಿರುವುದು ಸತ್ಯವಾದ ವಿಚಾರ. ಕಳೆದ 30-32 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದ ಮಾದಿಗ ಸಮಾಜಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಮಾಜದ ಎಲ್ಲಾ ರಂಗದಲ್ಲೂ ಇಲ್ಲಿಯವರೆಗೂ ನ್ಯಾಯಪರವಾದ ಸಂವಿಧಾನಬದ್ಧ ಹಕ್ಕು ಸಿಕ್ಕಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಯುವ ಮುಖಂಡ ಕೋಗಳಿ ಮಲ್ಲೇಶ್ ಮಾತನಾಡಿ, ಕರ್ನಾಟಕದಲ್ಲಿ ಶೋಷಿತ ಸಮಾಜವಾಗಿ ಹಾಗೂ ಅವಕಾಶ ವಂಚಿತ ಮಾದಿಗ ಸಮಾಜದ ಒಳ ಮೀಸಲಾತಿ ಜಾರಿಗಾಗಿ ಅವಿರತ ಹೋರಾಟದ ಫಲವಾಗಿ ದೇಶದ ಸರ್ವೋಚ್ಚ ನ್ಯಾಯಾಲಯ 2024 ಆಗಸ್ಟ್ 1ರಂದು ಒಳ ಮೀಸಲಾತಿ ಕಲ್ಪಿಸಿಕೊಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ ಎಂದು ಐತಿಹಾಸಿಕ ತೀರ್ಪನ್ನು ಆದೇಶಿಸಿದೆ. ಇದೊಂದು ದೇಶದ, ಅದರಲ್ಲೂ ಕರ್ನಾಟಕ ಮಾದಿಗ ಸಮಾಜದ 30 ವರ್ಷಗಳ ಹೋರಾಟಕ್ಕೆ ನ್ಯಾಯಸಮ್ಮತವಾದ ಸಿಕ್ಕ ಜಯ. ಉದ್ಯೋಗ ಕ್ಷೇತ್ರದಲ್ಲಿ ನ್ಯಾಯಬದ್ಧ ಮೀಸಲಾತಿಯಲ್ಲಿ ಈವರೆಗೂ ಆಗಿರುವ ಅನ್ಯಾಯ ಸರಿಪಡಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಮಾದಿಗ ಸಮಾಜಕ್ಕೆ ಸಂವಿಧಾನಬದ್ಧ ಒಳ ಮೀಸಲಾತಿ ಕಲ್ಪಿಸಿಕೊಡುವ ಮೂಲಕ ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸುತ್ತೇವೆ ಎಂದು ನೂರಾರು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟದಲ್ಲಿ ಎಡ್ರಮ್ಮನಹಳ್ಳಿ ಮರಿಯಪ್ಪ, ಬೆಣ್ಣೀಕಲ್ಲು ಪ್ರಕಾಶ್, ದಶಮಪುರ ಮರಿಯಪ್ಪ, ಪ್ರಭಾಕರ್, ಮಧುರ್, ಮಹೇಶ್, ದುರ್ಗಪ್ಪ, ಪೂಜಾರ್, ಸಿದ್ದಪ್ಪ, ನಿಂಗಪ್ಪ, ಉಪ್ಪಾರ್, ಗಟ್ಟಿ ಬುಳ್ಳಪ್ಪ, ಲೆಕ್ಕಪ್ಪ, ಭೀಮಪ್ಪ, ಬಾಲಪ್ಪ, ಆನೇಕಲ್ಲು, ದುರ್ಗಪ್ಪ, ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದ ಬಂದ ಮಾದಿಗ ಸಮಾಜದ ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಸರ್ಕಲ್ ನಿಂದ ಹಿಡಿದು ಆಡಳಿತ ಸೌಧದ ವರೆಗೂ ನಾವು 4 ಕಿಲೋಮೀಟರ್ ಕೂಡ ಇವತ್ತು ಪಾದಯಾತ್ರೆ ಮೂಲಕ ನಮ್ಮೆಲ್ಲಾ ಮಾದಿಗ ಸಮಾಜದ ಕುಲಬಂಧುಗಳು ಇವತ್ತು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿಕೊಂಡು ನನ್ನ ತಹಸೀಲ್ದಾರ್ ಅವರಿಗೆ ಮನೆಗೆ ಕೂಡ ಬಂದಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ತಾವೆಲ್ಲರೂ ಮೊದಲದಾಗಿ ಬಂದಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಕಣ್ಣರಿಸುವ ತಂತ್ರವನ್ನ ಮಾಡ್ತಾ ಇದೆ. ಆದ್ರೂ ಬಂಧುಗಳು ಮೊದಲಾದಾಗ ಅರ್ಥ ಮಾಡ್ಕೋಬೇಕು. ಈ ನಾಗಮೋಹನ್ ದಾಸ್ ಅವರಿಗೆ ಅವಶ್ಯಕತೆ ಇದ್ದಿಲ್ಲ ನಮಗೆ. ಯಾಕಂದ್ರೆ 3 ವರ್ಷಗಳ ಕಾಲ ನ್ಯಾಯಮೂರ್ತಿ ಸದಾಶಿವ ಅವರು 3 ವರ್ಷಗಳ ಕಾಲ ಮನೆ ಅಡ್ಡಾಡಿ ದತ್ತಾಂಶವನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಸರ್ಕಾರದಲ್ಲಿದೆ. ಆ ದತ್ತಾಂಶ ತಗೊಂಡು ಇವತ್ತು ಒಳ ಮೀಸಲಾತಿ ತಕ್ಷಣ ಜಾರಿ ಮಾಡಬಹುದಿತ್ತು. ಆದ್ರೆ ಬೇರೆ ಒಂದು ಒತ್ತಡದ ಕಾಲದಿಂದ ಇವತ್ತು ಒಳ ಮೀಸಲಾತಿ ಅನುಷ್ಠಾನ ಮಾಡುವಲ್ಲಿ ಮೀನಮೇಷವನ್ನು ಮುಖ್ಯಮಂತ್ರಿಗಳು ಧಿಕ್ಕರಾಗ್ತಿದ್ವಿ. ಯಾಕೆ ಮೀನಮೇಷ ನಮ್ಮ ಸೋಷನ್ ನಿಮ್ಗೆ ಅರ್ಥ ಆಗ್ತಿಲ್ಲ ಬಾ. ನಮ್ಮ ಸಮಾಜ 32 ವರ್ಷಗಳಿಂದ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಹೋರಾಟಗೋಸ್ಕರ ಅನೇಕ ಪ್ರಾಣಗಳನ್ನು ತ್ಯಾಗ ಮಾಡಿದ್ದೀವಿ. ಇವತ್ತು ಹುಬ್ಬಳ್ಳಿಯಲ್ಲಿ ತಾವೇ ಮುಖ್ಯಮಂತ್ರಿ ಆಗಿದ್ರಿ. ಹಿಂದೆ 14ರಿಂದ 18ರವರೆಗೆ 5 ವರ್ಷದಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ. ಯಾಕೆ? ನಮ್ಮ ದಲಿತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ ನೀವು. ಈ ರೀತಿಯಾಗಿ ತಾಳ್ಮೆಯನ್ನ ಪರೀಕ್ಷೆ ಮಾಡೋದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವಂತೆ ಮಾಡೋದನ್ನ ನಮ್ಮ ದಲಿತ ಸಮಾಜದ ಬಂಧುಗಳು ಮಾಡ್ತಾ ಇದೀವಿ. ಇವತ್ತು ಬರೀ ಅರೆಬೆತ್ತಲೆ ಮತ್ತು ಸಮರ್ಪಣೆ ಮೂಲಕ ಹೋರಾಟ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ಒಂದು ಮೀಟಿಂಗ್ ಅನ್ನ ಮಾಡಿ ಮುಖ್ಯವಾದಂತಹ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ. ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಇದು ಇದು ಬರೀ ಇದು ತಾಲೂಕು ಮಟ್ಟದಲ್ಲಾಗಿದೆ.
ಇನ್ನು ಮುಂದೆ ಉಗ್ರವಾದಂತ ಪ್ರತಿಭಟನೆ ಆಗಕ್ಕೆ ಅವಕಾಶ ಕೊಡಬಾರದು. ತಾವು ಮುಖ್ಯಮಂತ್ರಿಗಳು, ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ 32 ವರ್ಷಗಳಿಂದ ಸಹಿಸಿಕೊಂಡ ಮಾದಿಗರ ತಾಳ್ಮೆ ಇದು. ಅದಕ್ಕಾಗಿ ನಾವು ಸಹಿಸಿಕೊಂಡಿದ್ವಿ. ಇನ್ನು ಬೇರೆ ಸಮಾಜದವರಾಗಿದ್ರೆ ಇಷ್ಟು ತಡ್ಕೊಂತಿದ್ದಲ್ಲ, ಅನೇಕ ಹೋರಾಟಗಳಾಗಿ ಗಲಭೆಗಳಾಗ್ತಿದ್ವು. ಆಗ ಆಗ್ಬಾರ್ದು. ಅದು ತಾಳ್ಮೆ ನಮಗೆ ಬಹಳ ನಮ್ಮ ಬಸವಣ್ಣನವರ ಕಾಲದಿಂದಲೂ ಕೊಟ್ಟಿದ್ದಾನೆ. ನಾವು ಮಾದಿಗರೆಲ್ಲರೂ ಶಾಂತ ಪ್ರಿಯರು. ಶಾಂತಿ ರೀತಿಯಿಂದ ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ಹೋರಾಟ ಮಾಡ್ತೇವೆ ಹೊರತು ಇನ್ನೊಬ್ಬರ ಹಕ್ಕನ್ನು ಕಿತ್ತುಕೊಳ್ಳಬೇಕಲ್ಲ ಅಂತ ನಾನು ಈ ವೇದಿಕೆ ಮೂಲಕ ಇದು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಮಪಾಲು ಸಾಮಾಜಿಕ ಪರಿಕಲ್ಪನೆ ಅಂತ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ. ಆದ್ರೆ ಯಾವುದೇ ರಾಜಕಾರಣಿಗಳು ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತು ಇಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು? ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಇಲ್ಲ. ಹಂಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಮಾತಿನಲ್ಲಿ ಆದೇಶದಲ್ಲಿ ಆಗಬಾರ್ದು, ಅದನ್ನು ಜಾರಿ ತರಬೇಕಂತ ಹೇಳ್ತಾ ಈ ಮೂಲಕ ನಾವು ಹೋರಾಟವನ್ನು ಭಾಗವಹಿಸಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಮೂಲಕ ನಾವು ಮುಖ್ಯಮಂತ್ರಿ ಅವರಿಗೆ ಅತಿ ಜಾರಿಯಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಜಾರಿ ಮಾಡಬೇಕಂತ ಒತ್ತಾಯ ಮಾಡೋದ್ರ ಮೂಲಕ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಹೊರಿಸಿ ನನ್ನ ಎಲ್ಲ ಮಾತು ಮುಗಿಸುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ.